ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಚೈನೀಸ್ ಸ್ಪೆಷಲ್ ಮೋಮೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಒಂದು ಮೋಮೋಸ್ ಅತಿ ಸುಲಭವಾಗಿ ಮಾಡ್ಬೋದು. ಹೇಗೆ ಮಾಡೋದು ನೋಡ್ಕೊಂಬರೋಣ. ಇವಾಗ ನಾವು 4 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ. 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದ್ಸತಿ ನೀಟಾಗಿ ಕಲಿಸ್ಕೊತಿದ್ದೀವಿ. ಇವಾಗ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಇವಾಗ ನೀವು ನೋಡ್ಬೋದು, ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊತಿದ್ದೀನಿ. ನಾನಿವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನೀವೀಗ ನೋಡ್ಬೋದು, ನಾನು ಇವಾಗ ನೀಟಾಗಿ ನಾದ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಒಂದು ರೌಂಡ್ ಕಲಿಸ್ಕೊಂಡು ತಟ್ಟೆ ಮುಚ್ಚಿಟ್ಕೊತಿದ್ದೀನಿ. ಇವಾಗ 1 ಗಂಟೆ ನಾನು ನೆನೆಯಕ್ಕೆ ಬಿಡ್ತಿದ್ದೀನಿ. ಇವಾಗ ನಾನು ಸ್ಟಫಿಂಗಿಗೆ ಬೇಕಾಗುವಂತಹ ಎಲೆಕೋಸನ್ನ ಸಣ್ಣದಾಗಿ ಹೆಚ್ಕೊತಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡು ನಾನಿವಾಗ ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊತೀನಿ. ಇವಾಗ ನಾನು ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊತಿದ್ದೀನಿ. ಇವಾಗ ನಾನು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಕೊಂಡು ಅದೇ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಇವಾಗ ನಾನು ಜೋಳನ ಬಿಡಿಸಿಟ್ಕೊಂಡಿದ್ದೀನಿ. ಜೋಳನ ಬಿಡಿಸಿಟ್ಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊತಿದ್ದೀನಿ. ನೀವೀಗ ನೋಡ್ಬೋದು ನೋಡಿ, ನಾನಿವಾಗ ಲೈಟಾಗಿ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ನೀವೀಗ ನೋಡ್ಬೋದು, ತುಂಬಾ ಅಲ್ಲ, ಸ್ವಲ್ಪ ಜೋಳನೂ ಇರಬೇಕು. ಲೈಟಾಗಿ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡು ನೀಟಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊತೀನಿ. ನಾನು ಇವಾಗ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊತಿದ್ದೀನಿ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊತಿದ್ದೀನಿ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊತಿದ್ದೀನಿ ಹಾಗೂ 3 ಟೇಬಲ್ ಸ್ಪೂನಷ್ಟು ಆರಿಗನನ್ನು ಹಾಕ್ಕೊತಿದ್ದೀನಿ. ನಾವು ಚಿಲ್ಲಿ ಫ್ಲೆಕ್ಸ್ನು ಹಾಕ್ಬೋದು. ನಾನು ಚಿಲ್ಲಿ ಫ್ಲೆಕ್ಸ್ನ ಸ್ಕಿಪ್ ಮಾಡ್ಕೊತಿದ್ದೀನಿ. ಏನೂ ತೊಂದರೆ ಇಲ್ಲ, ಚಿಲ್ಲಿ ಫ್ಲೆಕ್ಸ್ ಏನು ಹಾಕ್ಲೇಬೇಕು ಅಂತೇನಿಲ್ಲ. ಇವಾಗ ನೀವು ಏನು ಬೇಯಿಸ್ಕೊಳೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಮೋಮೋಸ್ ಮಾಡಿಸೋದಕ್ಕೆ ಬೇಯೋಷ್ಟೊತ್ತಿಗೆ ಅದೆಲ್ಲದೂ ಕೂಡ ನೀಟಾಗಿ ಬೇಯುತ್ತೆ. ಯಾಕೆಂದರೆ ನಾವು ಸಣ್ಣದಾಗಿ ಹೆಚ್ಕೊಂಡಿದ್ದೀವಲ್ಲ, ಹೆಂಗಿದ್ರೂ ಬೇಯುತ್ತೆ, ಏನೂ ತೊಂದರೆ ಇಲ್ಲ. ನಾವೀಗ ಮೋಮೋಸಿಗೆ ಬೇಕಾಗುವಂಥ ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಇವಾಗ ನಾನು ಬೆಳಿಗ್ಗೆ ನಾದ್ಕೊಂಡಿರುವಂಥ ಹಿಟ್ಟನ್ನ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ. ಇವಾಗ ನಾನು ಮತ್ತೆ ನೀಟಾಗಿ ನಾದ್ಕೊಂಡು ಇವಾಗ ನೋಡ್ಬೋದು, ನಾನು ಈ ಸೈಜ್ನಲ್ಲಿ ಉಂಡೆ ಮಾಡಿ ಇಟ್ಕೊತಿದ್ದೀನಿ. ನೀವೀಗ ನೋಡ್ಬೋದು, ನಾನು ಈ ಸೈಜ್ನಲ್ಲಿ ಉಂಡೆ ಮಾಡಿ ಇಟ್ಕೊತಿದ್ದೀನಿ. ಇವಾಗ ನಾವು ತುಂಬ ದಪ್ಪ ಲಡ್ಸಕ್ಕೆ ಹೋಗ್ಬೇಡಿ. ಯಾಕೆಂದರೆ ಮೈದಾ ಎಷ್ಟು ತೆಳ್ಳಗೆ ಲಡ್ಸಿದ್ರೂ ಪರವಾಗಿಲ್ಲ. ಯಾಕೆ ಅಂತ ಹೇಳಿದರೆ ಮೈದಾ ಏನು ಅರ್ಧೋಗೋ ಚಾನ್ಸ್ ಏನೂ ಇರಲ್ಲ. ನಾನಿವಾಗ ನೋಡ್ಬೋದು, ತುಂಬ ತೆಳ್ಳಗೆ ಲಡ್ಸ್ಕೊಂಡು ನಾನಿವಾಗ 1 ಟೇಬಲ್ ಸ್ಪೂನಷ್ಟು ನಾವು ಮಾಡ್ಕೊಂಡಿರುವಂಥ ಸ್ಟಫಿಂಗನ್ನು ಹಾಕ್ಕೊಂಡು ಇವಾಗ ನೋಡ್ಬೋದು, ನಾವು ನೀಟಾಗಿ ನೆರಿಗೆ ಟೈಪಲ್ಲಿ ನಾವು ನಿಧಾನಕ್ಕೆ ಮಡಿಸ್ತಾ ಬರ್ತಿದ್ದೀವಿ. ನೀವೀಗ ನೋಡ್ಬೋದು, ಎಲ್ಲ ಫುಲ್ಲು ನಾವು ಲಡ್ಸ್ಕೊಂಡಿರುವಂಥ ಹಿಟ್ಟನ್ನು ಏನಿದೆ ಅದು ನೀಟಾಗಿ ನಾವು ನೆರಿಗೆ ಟೈಪಲ್ಲಿ ಮಡ್ಸ್ಕೊತ ಬರಬೇಕಾಗುತ್ತೆ. ನಾವು ನೋಡ್ಬೋದು, ನಾನು ಮಡಿಸ್ತಿದ್ದೀನಿ. ಈ ಥರ ಮಡಿಸ್ಕೊಂಡು ನಾವು ನೀಟಾಗಿ ಪ್ರೆಸ್ ಮಾಡಿಕೊಂಡು ನಾವೀಗ ಎಲ್ಲದನ್ನೂ ಕೂಡ ಮಾಡ್ಕೊಂಡು ನಿಮಗೆ ಸಿಗ್ತೀವಿ. ಇವಾಗ ನೀವು ನೋಡ್ಬೋದು, ನಾವೆಲ್ಲನೂ ಕೂಡ ನೀಟಾಗಿ ಮಾಡಿಟ್ಕೊಂಡಿದ್ದೀವಿ. ಇವಾಗ ನಾವು ಅರ್ಧ ಗಂಟೆಯಷ್ಟು ಬೇಯಿಸ್ಕೊಳೋಕ್ಕೆ ಇಟ್ಕೊತಿದ್ದೀವಿ. ಅದು ಅರ್ಧ ಗಂಟೆ ಬೇಯೋ ಸಮಯದಲ್ಲಿ ನಾವೀಗ ನೀರನ್ನು ಇಟ್ಟು ನೀರಿಗೆ ನಾವೊಂದು 5ರಿಂದ 6 ಒಣಮೆಣಸನ್ನು ಹಾಕ್ಕೊಂಡು ಈಗ 2 ಟೊಮೆಟೊ ಹಣ್ಣನ್ನು ಹೆಚ್ಕೊಂಡು ನಾವು ನೀರಿಗೆ ಹಾಕ್ಕೊತಿದ್ದೀವಿ. ನೀವೀಗ ನೋಡ್ಬೋದು, ನೀರಿಗೆ ಹಾಕ್ಕೊಂಡು ನಾವೀಗ ಟೊಮೆಟೊ ಹಣ್ಣು ಬೇಯಿಸ್ಕೊತಿದ್ದೀವಿ. ಟೊಮೆಟೊ ಹಣ್ಣನ್ನು ಬೇಯಿಸ್ಕೊಂಡು ಸಿಪ್ಪೆ ತೆಕ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ನಾವು ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಅದೇ ಪಾತ್ರೆಗೆ ಹಾಕ್ಕೊಂಡು ಇವಾಗ ನಾನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊತಿದ್ದೀನಿ. ನೋಡ್ಬೋದು, ನೀವೀಗ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ನಾನು ಸ್ಟವ್ನ ಆನ್ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ ಹಾಗೂ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡು ಇಟ್ಕೊತಿದ್ದೀನಿ. ಇವಾಗ ನೋಡ್ಬೋದು, ನಾನು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆಗೋಕ್ಕೂ ಇವಾಗ ನೀಟಾಗಿ ಮೋಮೋಸ್ ಬೆಂದಿದೆ. ನೀವೀಗ ನೋಡ್ಬೋದು, ಮೋಮೋಸ್ ಬೆಂದಾಗಕ್ಕೂ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಂಡ ತಕ್ಷಣ ನೋಡ್ಬೋದು, ನೀವೀಗ ರೆಡಿ ಆಗಿದೆ ಬಿಸಿ ಬಿಸಿ ಮೋಮೋಸ್. ಈ ಒಂದು ಮೋಮೋಸ್ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮೂಲಕ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.
ನಿಮಗೆ ಈ ಮೋಮೋಸ್ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಒಂದು ಹಳ್ಳಿ ಪ್ರತಿಭೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.